ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಅಂತ ಹೇಳಿಕೊಂಡು ಒಂದು ಅಧ್ಯಾಯವನ್ನು, ಆ ಅಧ್ಯಾಯದಿಂದ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಅಧ್ಯಾಯ ಒಂದು ಅಂಕಕ್ಕೆ ಮಾತ್ರ ಇದೆ. ಆದ್ದರಿಂದ ಆ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದೋಕ್ಕಿಂತಲೂ ಪರೀಕ್ಷೆ ದೃಷ್ಟಿಯಿಂದ ಯಾವುದು ಅನುಕೂಲ ಆಗ್ತದೆ ಅನ್ನುವುದನ್ನೇ ಅಷ್ಟು ಅಭ್ಯಾಸ ಮಾಡಿದರೆ ಒಳ್ಳೆಯದು. ಅದಕ್ಕೆ ಈ LBAದಿಂದ ಕೆಲವೊಂದು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳನ್ನು ನಾವು ಪದೇ ಪದೇಯಾಗಿ ಓದಿಕೊಂಡು ನೆನಪಿಟ್ಕೊಂಡು ಅವುಗಳೇ ಪರೀಕ್ಷೆಯಲ್ಲಿ ಬರುವುದರಿಂದ ಅಥವಾ ಆ ಅಧ್ಯಾಯದಿಂದ ಒಂದು ಅಂಕಕ್ಕೆ ಬರುವುದರಿಂದ ಆ ಅಧ್ಯಾಯವನ್ನು ಅಷ್ಟೇ ನಾವೇನು ಮಾಡೋಣ ಅಂತಂತಂದರೆ ಅಭ್ಯಸಿಸೋಣ. ಸೊ ಈ ನಿಟ್ಟಿನಲ್ಲಿ ಒಂದನೆಯ ಒಂದು ಪ್ರಶ್ನೆ ಏನಿದೆ ಅದರಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತ ಇದೆ. ಈ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮದಲ್ಲಿ ಬರಬಹುದಾದ ಒಂದು ಅಂಕದ ಪ್ರಶ್ನೆ ಯಾವುದು? ಒಂದು ಅಂಕದ ಪ್ರಶ್ನೆಗಳು ಸುಮಾರು ನಮಗೆ ಮಲ್ಟಿಪಲ್ ಚಾಯ್ಸದಲ್ಲಿ ಹೇಳಿವೆ. ಆಮೇಲೆ ಒಂದು ಅಂಕದಲ್ಲಿ ಬರೆಯಬೇಕು ಅನ್ನತಕ್ಕಂಥದ್ದು ಕೂಡ 6-7 ಪ್ರಶ್ನೆಗಳಿವೆ. ಒಂದನೇ ಪ್ರಶ್ನೆ ಏನಿದೆ, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು ಅಂತ. ಯಾವುದು ಅಂತ ಕೇಳಿಲ್ಲ, ಅವರು ಆಪ್ಷನ್ಸ್ಗಳನ್ನು ಕೊಟ್ಟಾಗ, ಮಲ್ಟಿಪಲ್ ಚಾಯ್ಸ್ ಕೊಟ್ಟಾಗ ಅಥವಾ ಬಹು ಆಯ್ಕೆ ಇದ್ದಾಗ ಯಾವುದು ಅಂತ ಬರೋದಿಲ್ಲ. ಈಗ ಮತ್ತೊಂದು ಸಾರಿ, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ. ಎ ಆಪ್ಷನ್ 1773ರ ರೆಗ್ಯುಲೇಟಿಂಗ್ ಶಾಸನ, ಬಿ 1833ರ ಚಾರ್ಟರ್ ಕಾಯ್ದೆ, ಸಿ 1935ರ ಭಾರತ ಸರ್ಕಾರದ ಕಾಯ್ದೆ, ಡಿ 1919ರ ಭಾರತೀಯ ಪರಿಷತ್ ಕಾಯ್ದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ 1773ರ ರೆಗ್ಯುಲೇಟಿಂಗ್ ಶಾಸನ. ಇದು ಗೊತ್ತಿರಬೇಕು. ಅಂತಂದರೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಅಂತ ಕೇಳ್ತಾರೆ. ಇದನ್ನು ಕೂಡ ಏನಾಗ್ಬೋದು, ಮಲ್ಟಿಪಲ್ ಚಾಯ್ಸದಲ್ಲಿ ಕೇಳದೆ ಒಂದು ಅಂಕಕ್ಕೆ ಅದೇ ಪಾಠದಿಂದ ಕೇಳಬಹುದು. ಉದಾಹರಣೆಗೆ, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಶಾಸನಕ್ಕೆ ಅವಕಾಶ ನೀಡಿದ ಶಾಸನ ಯಾವುದು ಅಂತ ಕೇಳಿದಾಗ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಬರೀಬೇಕು. ಆಪ್ಷನ್ಸ್ಗಳು ಕೊಟ್ಟಾಗ ಅದೇ, ಆಮೇಲೆ ಪ್ರಶ್ನೆ ಮಾಡಿದಾಗಲೂ ಕೂಡ ಅದೇ. ಆ ಉತ್ತರವನ್ನು ನಿಶ್ಚಿತವಾಗಿ ನೀವು ನೆನಪಿಟ್ಟುಕೋಬೇಕು. ಇದು ಒಂದು. ಎರಡನೇದಾಗಿ, ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು? 4 ಆಪ್ಷನ್ಸ್ಗಳಿದ್ದಾವೆ. ಒಂದು, ಎ ವಾರೆನ್ ಹೇಸ್ಟಿಂಗ್ಸ್, ಬಿ ಲಾರ್ಡ್ ಕಾರ್ನ್ವಾಲಿಸ್, ಸಿ ಲಾರ್ಡ್ ವೆಲ್ಲೆಸ್ಲಿ, ಡಿ ಲಾರ್ಡ್ ಡಾಲ್ ಹೌಸಿ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಿದೆ? ಇದು ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳಿ. ಓಕೆ. ಮುಂದೆ, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸೃಷ್ಟಿಸಿದವರು. 4 ಆಪ್ಷನ್ಸ್ಗಳು. ಎ ವಿಲಿಯಂ ಬೆಂಟಿಂಗ್, ಬಿ ವಾರೆನ್ ಹೇಸ್ಟಿಂಗ್ಸ್, ಸಿ ಲಾರ್ಡ್ ಡಾಲ್ ಹೌಸಿ ಮತ್ತು ಡಿ ಥಾಮಸ್ ಮನ್ರೋ. ಸರಿಯಾದ ಉತ್ತರ ಯಾವುದಾಗ್ತದೆ ಅಂತಂತಂದರೆ ಲಾರ್ಡ್ ಡಾಲ್ ಹೌಸಿ. ಸೊ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವರು ಯಾರು ಅಂಥೇಳಿ ಒಂದು ಅಂಕಕ್ಕೆ ಬರ್ಬೋದು. ಉತ್ತರ ಸರಿಯಾಗಿ ನೆನಪಿರಲಿ. ಉತ್ತರ ಯಾವುದು? ಲಾರ್ಡ್ ಡಾಲ್ ಹೌಸಿ. ಇನ್ನು ಕಾಯ್ದೆಗೆ ಸಂಬಂಧಿಸಿದಂತೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ. 1, ಎ 1909ರ ಭಾರತೀಯ ಪರಿಷತ್ ಕಾಯ್ದೆ, ಬಿ 1919ರ ಭಾರತ ಸರ್ಕಾರದ ಕಾಯ್ದೆ, ಸಿ 1935ರ ಭಾರತ ಸರ್ಕಾರದ ಕಾಯ್ದೆ, ಡಿ 1892ರ ಭಾರತೀಯ ಪರಿಷತ್ ಕಾಯ್ದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಿದೆ? 1919ರ ಭಾರತೀಯ ಪರಿಷತ್ ಕಾಯ್ದೆ ಅಂತ ಇದೆ. ನೆನಪಿರ್ಕೋಬೇಕು. ಕಾಯ್ದೆಗೆ ಸಂಬಂಧಿಸಿದಂತೆ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮತಗಟ್ಟೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡು ಆ ಕಾಯ್ದೆಯನ್ನು ಮಾಡಿದ್ದರು ಬ್ರಿಟಿಷರು. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು, ಈ ಪ್ರಶ್ನೆಯನ್ನು ಮೇಲಿಂದ ಮೇಲೆ ಕೇಳುತ್ತಾರೆ. 1935ರ ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲಾಗಿದೆ. ಏಕೆಂದರೆ ಆಪ್ಷನ್ ನಂಬರ್ 1, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಜಾರಿಗೆ ತಂದಿದೆ.
ನಿಯಂತ್ರಣ ಮಂಡಳಿ ಸ್ಥಾಪಿಸಿದೆ. ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸಿತು. ಆಮೇಲೆ ಕೊನೆಗೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಅಂದರೆ 1935ರ ಭಾರತ ಸರ್ಕಾರದ ಕಾಯ್ದೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಇದು ಸರಿಯಾದ ಉತ್ತರ. ಅಥವಾ ಹಿಂಗೂ ಕೇಳ್ತಾರೆ ಅವರು, ಇದೊಂದು 1935ರ ಭಾರತ ಸರ್ಕಾರದ ಒಂದು ಭಾರತದ ಸಂವಿಧಾನದ ರಚನೆಯಲ್ಲಿ ಭದ್ರ ಬುನಾದಿಯಾಗಿದೆ. ಏಕೆಂದರೆ ಇದೇ ಬರೀಬೇಕು, ಏನು, ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಇದು ಅವಕಾಶ ನೀಡಿತು. ನಮ್ಮ ಸಂವಿಧಾನದ ಬಹುಭಾಗ 1935ರ ಕಾಯ್ದೆಯನ್ನು ಅನುಸರಿಸಿ ಇದೆ. ಅಂದರೆ ಸಂವಿಧಾನದಲ್ಲಿ ಬರತಕ್ಕಂಥ ಏನು ಸಂಗತಿಗಳಿದ್ದಾವೆ ಅವು 1935ರ ಒಂದು ಭಾರತ ಸರ್ಕಾರದ ಕಾಯ್ದೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಅಂಶಗಳನ್ನು ಅದರಲ್ಲಿ ಹಾಕಲಾಗಿದೆ ಅಂತ ಇದು. ಈ ರೀತಿಯಾಗಿ ಇನ್ನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಇದೆ. ಒಂದು ವಾರ್ನ್ ಹೇಸ್ಟಿಂಗ್ಸ್, ಕಾರ್ನ್ವಾಲಿಸ್, ವೆಲೆಸ್ಲಿ, ಆಮೇಲೆ ಲಾರ್ಡ್ ಡಾಲ್ಹೌಸಿ. ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಆಮೇಲೆ ಆಧುನಿಕ ಭಾರತ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿಯನ್ನು ಕೊಟ್ಟವರು ಯಾರು ಅಥವಾ ಕೊಟ್ಟವರು? ಅಲೆಕ್ಸಾಂಡರ್ ರೀಡ್, ಮೆಕಾಲೆ ವರದಿ, ಚಾರ್ಲ್ಸ್ ವುಡ್ ವರದಿ, ಆಮೇಲೆ ಪೀಲ್ ವರದಿ. ಸರಿಯಾದ ಉತ್ತರ ಮೆಕಾಲೆ ವರದಿ. ಸೊ ಈ ರೀತಿಯಾಗಿ 7 ಪ್ರಶ್ನೆಗಳಿವೆ. ಈ 7 ಪ್ರಶ್ನೆಗಳಲ್ಲಿ ನಿಶ್ಚಿತವಾಗಿ ಒಂದು ಪ್ರಶ್ನೆ ಈ ಪಾಠದಿಂದ, ಅಂದರೆ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಈ ಪಾಠದಿಂದ ಅಥವಾ ಈ ಅಧ್ಯಾಯದಿಂದ ನಿಶ್ಚಿತವಾಗಿ ಬರುತ್ತದೆ. ಇದು ನಮಗೆ ನೆನಪಿರಲಿ. ಹಾಗೆಯೇ ಇದೇ ಪಾಠದಿಂದ ಮತ್ತೇನು ಕೇಳ್ಬೋದು ಅವರು ಅಂತಂತಂದರೆ, ಮತ್ತೊಂದು ಪ್ರಶ್ನೆ, ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಈಗ ನಾವು ಡಿಸ್ಕಷನ್ ಮಾಡಿದ್ದು ಯಾವುದಿದೆ, ಬಹು ಆಯ್ಕೆ ಅಂತ ಇದೆ, ಮಲ್ಟಿಪಲ್ ಚಾಯ್ಸ್ ಅಂತ ಇದೆ. ಇವಾಗ ಇಲ್ಲಿ ಬರೋದು ಯಾವುದು, ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ. ಒಂದು, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ವಿಲಿಯಂ ಬೆಂಟಿಂಗ್. ಸರಿಯಾದ ಉತ್ತರ ಯಾವುದು? ವಿಲಿಯಂ ಬೆಂಟಿಂಗ್. 2, ಮೊಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಯಾರು? ಎಲ್ ಎಂ ಬರ್ಡ್ಸ್ ಮತ್ತು ಜೇಮ್ಸ್ ಥಾಮ್ಸನ್. 1858ರ ಭಾರತ ಮೊದಲ ವೈಸ್ರಾಯಾಗಿ ನೇಮಿಕೊಂಡವರು ಯಾರು? ಲಾರ್ಡ್ ಕ್ಯಾನಿಂಗ್ ಅಂಥೇಳಿ. ಓಕೆ. ಆಮೇಲೆ ದಿವಾನಿ ಅದಾಲತ್ ಎಂದರೇನು? ಬಹುತರವಾಗಿ ಕೇಳುವಂಥ ಪ್ರಶ್ನೆನೇ ಇದು. ಇದಕ್ಕೆ ನಾಗರಿಕ ನ್ಯಾಯಾಲಯಗಳು ಅಂತ ಕರೀತಾರೆ. ನಾಗರಿಕ ನ್ಯಾಯಾಲಯಗಳನ್ನು ದಿವಾನಿ ಅದಾಲತ್ ಎಂದು ಕರೆಯುವರು. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು? ಇದರ ಉದ್ದೇಶ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿಯನ್ನು ವಿಸ್ತರಿಸುವುದು ಅಂತ. ಅಂದರೆ ಬ್ರಿಟಿಷರು ಏನು ಈಸ್ಟ್ ಇಂಡಿಯಾ ಕಂಪನಿಯನ್ನು ಏನು ನಡೆಸ್ತಾ ಇದ್ದರು ಅದರ ಪರವಾನಗಿಯನ್ನು ವಿಸ್ತರಿಸುವುದಕ್ಕೆ ಇದು ಚಾರ್ಟರ್ ಕಾಯ್ದೆ ಜಾರಿಗೆ ಬಂದಿತು ಅಂತ ಇದೆ. ಇನ್ನು ಇದು ಭಾಳ ಮಹತ್ವದ್ದು. ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಸೈನ್ಯದಲ್ಲಿ ಲಭಿಸುತ್ತಿದ್ದ ಅತ್ಯಂತ ಉನ್ನತವಾದ ಹುದ್ದೆ ಯಾವುದು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಬರಿಬೇಕಾದದ್ದು ಉತ್ತರ ಸುಬೇದಾರ್ ಅಂಥೇಳಿ. ಓಕೆ. ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ಒಂದು ಮ್ಯಾಕ್ಸಿಮಮ್ ಭಾರತೀಯರು ಪಡೆದುಕೊಳ್ಳಬಹುದಾದ ಒಂದು ಹುದ್ದೆ ಯಾವುದು ಅಂತಂತಂದರೆ ಸುಬೇದಾರ್. ಅದರ ಆಚೆಗೆ ಇದ್ದಿರಲಿಲ್ಲ. ಆಮೇಲೆ ಭಾರತದಲ್ಲಿ ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬದುಕಿ ಸಾಲದಲ್ಲಿಯೇ ಸಾಯುತ್ತಾರೆ ಎಂದು ಹೇಳಿದವರು ಯಾರು ಅಂತ ಕೇಳಿದಾಗ ಚಾರ್ಲ್ಸ್ ಮೆಟ್ಕಾಪ್ ಎನ್ನತಕ್ಕಂಥ ವ್ಯಕ್ತಿ. ಇದು ಕೂಡ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅವನ ಹೆಸರನ್ನು ನೀವು ನೆನಪಿಟ್ಟುಕೊಳ್ಳಿ. ಭಾರತದಲ್ಲಿ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲಿಯೇ ಸತ್ತರು ಎಂದು ಹೇಳಿದವರು ಯಾರು ಅಂತ ಹೇಳುವಾಗ ಅವನ ಹೆಸರು ಯಾವುದು ಅಂತಂತಂದರೆ, ಅಥವಾ ಈ ಸ್ಟೇಟ್ಮೆಂಟನ್ನು ಯಾರು ಮಾಡ್ಯಾರು ಅಂತ ಕೇಳಿದಾಗಲೂ ಕೂಡ ಆಪ್ಷನ್ಸ್ದಲ್ಲಿ ಕೂಡ ಬರ್ಬೋದು. ಈಗ ಉದಾಹರಣೆಗೆ ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲಿ ಸತ್ತರು ಎಂದು ಹೇಳಿದವರು ಅಂತಂದು ಚಾರ್ಲ್ಸ್ ಮೆಟ್ಕಾಪ್ ಬರ್ಬೋದು. ಆಮೇಲೆ ವಾರ್ನ್ ಹೆಸ್ಟಿಂಗ್ಸನ್ ಬರ್ಬೋದು, ಲಾರ್ಡ್ ಕಾರ್ನ್ವಾಲಿಸ್ ಬರ್ಬೋದು, ಡಾಲ್ ಹೌಸಿ ಬರ್ಬೋದು, ರಾಬರ್ಟ್ ಕ್ಲೈವ್ ಬರ್ಬೋದು. ಸೊ ಆ ಸ್ಟೇಟ್ಮೆಂಟನ್ನು ಇದೇ ಸ್ಟೇಟ್ಮೆಂಟನ್ನು ಬಹು ಆಯ್ಕೆಯಲ್ಲಿ ಕೂಡ ಅವರು ತೊಗೋಬೋದು. ಇದು ನೆನಪಿರಲಿ. ಆಮೇಲೆ ಮೆಟ್ಕಾಪ್ ಅಂಥೇಳಿ, ಓಕೆ, ಅವನ ಹೆಸರು ಚಾರ್ಲ್ಸ್ ಮೆಟ್ಕಾಪ್. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? 1935ರ ಕಾಯ್ದೆ. ಓಕೆ. ಇದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಅಧ್ಯಾಯದಿಂದ 1 ಅಂಕಕ್ಕೆ ಬಂದೇ ಬರುವ ಪ್ರಶ್ನೆಗಳು. ಇದಕ್ಕೆ 1 ಅಂಕನ್ನು ಪಡಿಬೇಕಾಯ್ತು ಅಂತಂತಂದರೆ ಇಷ್ಟೆಲ್ಲ ಸಾಮಗ್ರಿಯನ್ನು ಅಥವಾ ಇಷ್ಟೆಲ್ಲ ವಿಷಯವನ್ನು ತಾವು ನೆನಪಿಟ್ಟುಕೊಳ್ಳಬೇಕು.
ಓಕೆ, ಇದರಿಂದ ನೀವು 2 ಅಂಕಗಳನ್ನು ಮಾಡಬೇಡಿ, 3 ಅಂಕಗಳಿಗೆ ಇದು ಕೇಳಂಗಿಲ್ಲ. ಇದು ಅಧ್ಯಾಯ ಎಷ್ಟು ದೊಡ್ಡದಿದ್ದರೂ ಕೂಡ ದಿಸ್ ಲೆಸನ್ ಈಸ್ ಮೀಂಟ್ ಫಾರ್ ಓನ್ಲಿ 1 ಮಾರ್ಕ್. ಅದಕ್ಕೆ ಈ ಒಂದು ಮಾರ್ಕವನ್ನು ಇಟ್ಟುಕೊಂಡು ನಾವು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಟೈಮ್ ಕಡಿಮೆ ಇರುವುದರಿಂದ ವಿ ಶುಡ್ ಮೇಕ್ ಎ ಪ್ಲ್ಯಾನ್, ವಿ ಶುಡ್ ಸ್ಟಡಿ ಇನ್ ಎ ರೈಟ್ ವೇ ಅಂಥೇಳಿ ಇವತ್ತು ಇಷ್ಟು ಸಾಕು ಅಂತ ನನಗನ್ನಿಸ್ತದೆ. ಇದನ್ನೇ ನಾ ಹೇಳಿದ್ದನ್ನು ಮತ್ತೆ ನೀವು ಒಂದಿಷ್ಟು ನೆನಪಿಟ್ಕೊಳ್ಳಿ ಅಂಥೇಳಿ ಇವತ್ತಿನ ವಿಡಿಯೋವನ್ನು ಇಲ್ಲಿ ಮುಗಿಸೋಣ. ಓಕೆ.